ಸಾಗರ ತಾಲೂಕು ಮಲ್ಲವ್ವ ಸಮಾಜ ವೀರಶೈವ ಯುವ ವೇದಿಕೆಯ ವತಿಯಿಂದ ಆದಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಜಯಂತಿಯನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಕಳೆದ 4 ವರ್ಷಗಳಿಂದ ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ರೇಣುಕಾಚಾರ್ಯರ ಜಯಂತಿಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ಸಮಾಜಕ್ಕೆ ಸಂದೇಶ ಸಾರುವ ನಿಟ್ಟಿನಲ್ಲಿ ಆಚರಿಸಲಾಯಿತು. ಈ ವೇಳೆ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಗುರು ಹಿರಿಯರು ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಸಂಸ್ಥಾಪಕರು ಹಾಗೂ ಆದಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿ 5,000 ವರ್ಷಗಳಿಂದ ವೀರಶೈವ ಧರ್ಮ ಸಂಸ್ಥಾಪನೆಯನ್ನು ಮಾಡಿ ದೇಶಾದ್ಯಂತ ವೀರಶೈವ ಪರಂಪರೆಯನ್ನು ಹರಡಿದಂಥವರು ಜಗದ್ಗುರು ರೇಣುಕಾಚಾರ್ಯರು. ಆದರ್ಶವನ್ನು, ಸಮಾನತೆಯನ್ನು, ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಮಾನತೆಯನ್ನು ಕೊಟ್ಟಂತಹ ರೇಣುಕಾಚಾರ್ಯರು ಕಳೆದ 5,000 ವರ್ಷಗಳಿಂದಲೂ ಕೂಡ ಆ ಒಂದು ಧರ್ಮ ಪ್ರಸಾರವನ್ನು ಮಾಡಿದಂಥವರು. ಅವರ ಜಯಂತಿಯನ್ನು ಈ ದಿನ ಕಳೆದ 4 ವರ್ಷಗಳಿಂದ ರೇಣುಕಾಚಾರ್ಯ ಜಯಂತಿ ಸರ್ಕಾರದ ಒಂದು ಆದೇಶ ಆಗಿ ಸರ್ಕಾರ ಮುಖೇನ ಮಾಡುವಂತಾಗಿದೆ. ಅದು ಕೂಡ ಒಂದು ಹರ್ಷದಾಯಕ. ಹಾಗಾಗಿ ನಾವು ಕೂಡ ಮಲ್ಲವ್ವ ಸಮಾಜ ಮತ್ತು ವೀರಶೈವ ಯುವ ವೇದಿಕೆ ಸಾಗರ ಇವರ ವತಿಯಿಂದ ಈ ದಿನ ಆಚರಿಸ್ತಾ ಇದ್ದೇವೆ. ರೇಣುಕಾಚಾರ್ಯರ ಜಯಂತಿ ಉತ್ಸವವನ್ನು ಇವತ್ತು ಸಮಾಜದ ವತಿಯಿಂದ ರಾಜಗುರು ಕಲ್ಯಾಣ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಸಮಾಜ ಬಾಂಧವರು ಎಲ್ಲ ಸೇರಿ ಈ ಒಂದು ಜಯಂತಿಯನ್ನು ಆಚರಿಸಿದ್ದೇವೆ. ಹಾಗೆ ಇನ್ನು ಮುಂದೆ ತಾವೆಲ್ಲರೂ ಕೂಡ ಈ ಸಮಾಜದ ಬಾಂಧವರು ಬಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಯಂತಿಯನ್ನು ಆಚರಿಸಲು ತಾವೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಈ ಒಂದು ಸಮಾಜ ಬಾಂಧವರಿಗೆ ವಿನಂತಿಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಲ್ಲವ್ವ ಸಮಾಜದ ಅಧ್ಯಕ್ಷರಾದ ರಾಜೇಂದ್ರ ಗೌಡ್ರು, ಅವಿವಿನಹಳ್ಳಿ ಯುವ ವೇದಿಕೆ ಅಧ್ಯಕ್ಷರಾದ ಸಚಿನ್ ಕೊಪ್ಪ ಹಾಗೂ ಸಮಾಜದ ಮುಖಂಡರಾದ ದೇವರಾಜ್ ಗೌಡ್ರು, ಬಾಲ್ಗೌಡ್, ಶೇಖರಪ್ಪ ಗೌಡ್ರು, ಸಾಗರ ಉಪಾಧ್ಯಕ್ಷರು, ಮಲ್ಲವ್ವ ಸಮಾಜ, ದೇವರಾಜ್ ಗೌಡ್ರು, ಕೆರೋಡಿ ಅಖಿಲ ಭಾರತ ವೀರಶೈವ ಮಹಾಸಭಾ ನಿರ್ದೇಶಕರು ತೇಜಸ್ವಿ ಗೌಡ್ರು, ಮಿತ್ಲಿಕೊಪ್ಪ ಸೇರಿದಂತೆ ಇನ್ನು ಸಮಾಜದ ಪ್ರಮುಖರು ಹಾಜರಿದ್ದರು. ರವಿ 9 ಲೈವ್ ನ್ಯೂಸ್, ಸಾಗರ.